ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ. ನಾವಿವತ್ತು ಹೋಗ್ತಾ ಇದ್ದೀವಿ ಬೇಲೂರಿಗೆ. ನಮ್ಮ ಮನೇಲಿ ರಜಾ ಇದೆ, ಹೋಗೋಣ ಅಂತ ಅಂದ್ರು. ಸರಿ ಅಂತ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೊರಟ ಮೇಲೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹಿರೇಮಂಗ್ಳೂರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಹೊರಡ್ತಾ ಇದೀವಿ. ನೋಡಿ ಫ್ರೆಂಡ್, ಬೇಲೂರಲ್ಲಿ ಏನು ವಿಶೇಷ ಅಂತ ಇವತ್ತು ಹೇಳ್ತೀನಿ. ನಿಮಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ನೋಡಿ ತಿಳ್ಕೊಳ್ಳಿ. ಬೇಲೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಫ್ರೆಂಡ್. ನೈಟ್ ಹೊತ್ತು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಇರುತ್ತೆ. ನಾನು ನೈಟ್ ಹೊತ್ತು ಹೋಗೋಕ್ಕಾಗ್ತಾಯಿಲ್ಲ ಅಂದ್ಕೊಳ್ತೀನಿ. ಸುತ್ತಮುತ್ತ ಇರೋರು ನೀವು ನೈಟ್ ಹೊತ್ತು ಹೋಗಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಆ್ಯಕ್ಚುಲಿ ನೋಡಿ ಬೇಲೂರಿಗೆ ಎಂಟ್ರಿ ಆಗ್ತಾಯಿದ್ವಿ. ಬೇಲೂರಲ್ಲಿ ಒಂದು ಕಲೆಗಳ ಬೀಡು ಅಂತ ಹೇಳ್ಬೋದು. ಇಲ್ಲಿ ನೋಡಿ ರಾಮನವಮಿ ಮಾಡಿದ್ದಾರೆ. ಅದಾಗಿದ ನಂತರ ನಮ್ಮ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ಗಾಡೀಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಹತ್ರ ಹೋದರೆ ಅಷ್ಟು ವಿಡಿಯೋ ಗೋಪುರ ಕಾಣಲ್ಲ ಅಂತ ದೂರದಿಂದನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಪಾರ್ಕಿಂಗ್ ಮಾಡಿದ ನಂತರ ನಾವೀಗ ಚಪ್ಪಲಿ ಸ್ಟ್ಯಾಂಡ್ ಚಪ್ಪಲಿ ಬಿಟ್ಟು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಫ್ರೆಂಡ್, ಒಳಗಡೆ ಕಾಲು ಇರ್ತದಂಗೆ ಮ್ಯಾಟ್ ಮೇಲೇನು ಸುಡಲ್ಲ. ಮ್ಯಾಟ್ ಇಲ್ಲ ಅಂದರೆ ಸಕ್ಕ ಸುಡುತ್ತೆ. ಆದಷ್ಟು ತಂಪಿದ್ದಾಗ ಬನ್ನಿ ನೀವು. ನಾನು ಬಿಸಿಲಾಗ್ಬಿಟ್ಟಿತ್ತು. ಈಗ ಒಳಗಡೆ ಎಂಟ್ರಿ ಆಗಿ ದೇವ್ರ ದರ್ಶನ ಮಾಡಿ ಕೂತಿದ್ದೀನಿ. ಸಖತ್ ಕಾಲು ಸುಟ್ಟೋದಂಗೆ ಆಯ್ತು. ಇನ್ನೊಂದು ರೌಂಡ್ ಬರೋಸುತ್ತೆ, ಈಗ ಎಷ್ಟು ಸುಡುತ್ತೋ ಗೊತ್ತಿಲ್ಲ. ಅಷ್ಟಾಗಿ ಇಲ್ಲಿ ನೋಡಿ ದೇವ್ರನ್ನ ತೋರಿಸಿದ್ದೀನಿ ಫ್ರೆಂಡ್. ದೇವ್ರು ನೋಡಿದ ನಂತರ ನೀವು ಇಲ್ಲಿ ದೇವರ ಪಾದ ಅಂತ ಹಾಕಿದ್ದಾರೆ ನೋಡಿ, ಪಾದರಕ್ಷೆ ಅಂತ. ದೇವ್ರ ಪಾದರಕ್ಷೆ ಇಷ್ಟು ದೊಡ್ಡದಿದೆ ಅಂದಮೇಲೆ ದೇವ್ರು ಇನ್ನೆಷ್ಟು ದೊಡ್ಡದಿರ್ಬೋದು ಅನ್ಸುತ್ತೆ. ಸರಿ ಅಂತ ಅಲ್ಲಿಂದ ನೋಡ್ಕೊಂಡು ಬಂದು ಹೊರಗಡೆ ನಾವು ಒಂದೆರಡು ಫೋಟೋ ತೆಕ್ಕೊಂತಾ ಇದ್ವು. ನೆಕ್ಸ್ಟ್ ನೋಡಿ ಫ್ರೆಂಡ್, ಅಮ್ಮನೂರು ದೇವಸ್ಥಾನದಲ್ಲಿ ಮೆರವಣಿಗೆ ಹೋಗೋ ದೇವ್ರನ್ನ ಎಷ್ಟು ಅಲಂಕಾರ ಮಾಡಿ ಕೂಡಿಸಿದ್ದಾರೆ. ಅಲ್ಲಿ ಎಂಟ್ರಿ ಬಿಡೋರು ಈಗ ಇಲ್ಲೇ ದಾರ ಕಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಈಗ ಹೊರಗೆ ಬಂದು ಹಿಂದೆಗಡೆ ಎಲ್ಲ ಒಂದೆರಡು ಫೋಟೋ ಹೊಡ್ಕೊಂಡು, ನಾವು ದೇವಸ್ಥಾನದ ಹಿಂದೆ ಇದೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಪ್ಲೇಸು ಅಂತ ಫೋಟೋ ಹೊಡ್ಕೊಂಡಿದ ನಂತರ ನಮ್ಮನೆಯವರು ಎಲ್ಲ ಒಂದೆರಡು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ವು. ಆದರೆ ರೀಲ್ಸ್ ಮಾಡೋಕ್ಕಾಗಲಿಲ್ಲ, ತುಂಬ ಕಾಲೆಲ್ಲ ಸುಡ್ತಾ ಇತ್ತು ಫ್ರೆಂಡ್. ಇಲ್ಲಿ ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಮ್ಮ ಬೇಲೂರೇ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದು ಟೈಮ್ ಬಂದು ನೋಡಿ. ನಾನೇ ಒಂದು ಹೆಚ್ಚು ಕಮ್ಮಿ ಅಂದರೆ ನನ್ನ ವಿಡಿಯೋದಲ್ಲೇ 2-3 ಸತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅನ್ನದಾಸೋಹಕ್ಕೆ ಹೋಗೋಣ ಅಂದ್ಕೊಂಡು, ಅಷ್ಟಕ್ಕಂತೂ ಆಗಲ್ಲ ಅಂದ್ಕೊಂಡು ನನಗೆ ಕಾಲೆಲ್ಲ ಹತ್ರ ಸುಟ್ಟೋದಂಗೆ ಆಗಿತ್ತು. ಒಳಗಡೆ ಕಲ್ಲಿನ ಥರ ಇಲ್ಲ. ನೆಕ್ಸ್ಟ್ ಹೊರ್ಗಡೆ ನೀವು ನೋಡಿದ್ರೆ, ನಾನು ನೋಡಿರೋದು ಎಲ್ಲ ನಗಾಡ್ತಾ ಇದ್ರಿ. ಟಾರ್ ರೋಡ್ ಮೇಲೆ ಇಟ್ಟಿದ ತಕ್ಷಣ ಕಾಲು ಬೊಬ್ಬೆ ಬರಂಗೆ ಆಗ್ತಿದೆ, ಆ ಥರ ಆಗೋಯ್ತು. ಹಂಗಾಗಿ ನಾನು ಅಲ್ಲಿಂದ ಹೋಗಿ ಊಟದ ಸಾಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್. ಊಟ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ಹಲೋ ಇಲ್ಲ. ಆದಷ್ಟು ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರಿಗೆ ಕೊಡಲ್ಲ. ನಾನು ಆದಷ್ಟು ಯಾಕೆ ಬೇಡ ಅಂತ ಊಟದ ಅಲ್ಲಿನ ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಮುಂದೆ ನೋಡಿ ಫ್ರೆಂಡ್, ಹೇಗಿದೆ ನಮ್ಮ ಬೇಲೂರಿನ ರಥ, ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂದರೆ ನಾನಿರೋ ಹೈಟಿಗೆ ಅದ್ರ ಚಕ್ರದಷ್ಟು ಇಲ್ಲ. ಅದನ್ನು ನೋಡಿಕೊಂಡು ನಾವೀಗ ಹೊರಡ್ತಾ ಇದ್ದೀವಿ ಫ್ರೆಂಡ್. ನೆಕ್ಸ್ಟ್ ನಾವು ರಾಮನವಮಿ ಅಲ್ವಾ, ಹಂಗಾಗಿ ಹಿರೇಮಂಗ್ಳೂರು ಕೋದಂಡರಾಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ, ನಮ್ಮವ್ರಿನ ಕೋದಂಡರಾಮ ದೇವಸ್ಥಾನ ಹೇಗಿದೆ ಅಂತ ನೋಡಿಲ್ದ್ರೆ ನನ್ನ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ. ನೀವು ಒಮ್ಮೆ ಭೇಟಿ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್, ಇದೆ ರಾಮನ ದೇವಸ್ಥಾನ, ರಾಮನ ಸ್ಟ್ಯಾಚು ಮತ್ತು ಯಾರೋ ಗುರುಗಳಿದ್ದಾರೆ. ಅದಾಗಿದ ನಂತರ ಇದೆ ಎಂಟ್ರೆನ್ಸ್ ಆಗಿ ನಾವು ಈಗ ದೇವ್ರನ್ನ ನೋಡ್ತೀವಿ. ದೇವ್ರನ್ನ ಒಳಗೆ ಫೋಟೋ ತೆಗಿಯೋಕೆ ಬಿಡ್ತಾರೆ. ನೀವು ಒಂದು ಟೈಮ್ ತೆಕ್ಕೊಳ್ಳಿ. ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು, ತುಂಬ ಕಣ್ಣು ತುಂಬ್ಕೋಬೋದು. ಅದಾಗಿದ ನಂತರ ಮೆರವಣಿಗೆಗೆಲ್ಲ ತಗೊತಾರಲ್ಲ, ರಥದ ಮೇಲೆಲ್ಲ ಕೂರ್ಸೋಕ್ಕೆ ಆ ದೇವ್ರುಗಳನ್ನೂ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈಗ ನಾವು ಇಲ್ಲಿ ರಾಮನ ದೇವ್ರಿಟ್ಟು ದೀಪ ಎಲ್ಲ ಹಚ್ಚಿದ್ದಾರೆ. ಅದಕ್ಕೆಲ್ಲ ಕೈ ಮುಕ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ದೇವರಿಗೆಲ್ಲ ಕೈ ಮುಗ್ದಿದ ನಂತರ ನಾವೀಗ ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದೀವಿ. ಅಲ್ಲಿ ಕೋಸಂಬರಿ ಮತ್ತು ಪಾನಕ ಕೊಡ್ತೀವಿ ಅಂದರು. ಅಲ್ಲಿ ಬೇಲೂರಲ್ಲಿ ಊಟ ಮಾಡಿದ್ವಲ್ಲ, ಅರ್ಗಿರ್ಲಿಲ್ಲ. ಹಾಗಾಗಿ ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಫ್ರೆಂಡ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಮ್ಮೆ ಇದೇ ಥರ ಬೇಲೂರು ಮತ್ತು ಹಿರೇಮಂಗ್ಳೂರನ್ನ ಭೇಟಿ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಬಾಯ್ ಫ್ರೆಂಡ್, ಬಾಯ್.